ನರಸಿಂಹನ ಆರಾಧನೆಯನ್ನ ಶೃಂಗೇರಿ ಪೀಠಾಧಿಪತಿಗಳು ಮಾಡಿದಷ್ಟು ಬೇರೆ ಯಾರು ಜಗತ್ತಲ್ಲಿ ಮಾಡುವುದಿಲ್ಲ. ಮೊದಲನೆಯದಾಗಿ ಶೃಂಗೇರಿ ಪೀಠಾಧಿಪತಿಗಳು ಇರುವಂತಹ ಜಾಗದ ಹೆಸರೇ ನರಸಿಂಹ ವನ. ತುಂಗಭದ್ರಾ ತೀರದ ಆ ಭಾಗದಲ್ಲಿರ್ತಕ್ಕಂಥ ಜಾಗ ನರಸಿಂಹ ವನದಲ್ಲೇ ಶೃಂಗೇರಿ ಪೀಠಾಧಿಪತಿಗಳು ಇರುವುದು. ಶೃಂಗೇರಿ ಪೀಠಾಧಿಪತಿಗಳ ಹಲವರ ಹೆಸರಲ್ಲಿ ನರಸಿಂಹನ ಹೆಸರಿದೆ. ಈ ಪೀಠದ 14ನೇ ಯತಿವರೇಣ್ಯರಾದಂಥ ನರಸಿಂಹ ಭಾರತಿಗಳು ವಾರಾಹಿ, ಇದೇ ಹಾಲಾಡಿಯ ವಾರಾಹಿಯಲ್ಲಿ ಕಂತಿ ಹೋದಂತ ಲಕ್ಷ್ಮೀ ನರಸಿಂಹನ ವಿಗ್ರಹವನ್ನ ತಮ್ಮ ಯೋಗ ದೃಷ್ಟಿಯಿಂದ ಎತ್ತಿಸಿಕೊಟ್ಟು ಲಕ್ಷ್ಮೀ ನರಸಿಂಹನನ್ನ ಪ್ರತಿಷ್ಠೆ ಮಾಡಿ ನಿರಂತರವಾಗಿ ನರಸಿಂಹನನ್ನ ಆರಾಧನೆ ಮಾಡಿ ಅಲ್ಲೇ ಐಕ್ಯರಾಗಿರ್ತಕ್ಕಂತಹ ಆ ನರಸಿಂಹ ಭಾರತಿ ಸ್ವಾಮಿಗಳು ಹಾಲಾಡಿ ಒಡೆಯರೆಂದು ಪ್ರಸಿದ್ಧರಾದಂಥವರು ನರಸಿಂಹನ ಆರಾಧನೆಯನ್ನ ಅತ್ಯುಚ್ಚ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಮಹನೀಯರು. ಈ ಪೀಠದ 32ನೇ ಮಹಾಸ್ವಾಮಿಗಳು ನರಸಿಂಹ ಭಾರತಿ ಮಹಾಸ್ವಾಮಿಗಳು. ಅವರ ಹೆಸರು ನರಸಿಂಹ ಭಾರತಿಗಳೇ. ಅವರು ಕೂಡ ನಿರಂತರವಾದ ನರಸಿಂಹನ ಅನುಷ್ಠಾನದಿಂದ ಅವರ ಮುಖ ನರಸಿಂಹನ ಹಾಗೆ ಕಾಣ್ತಿತ್ತಂತೆ, ನರಸಿಂಹನಂತೆ ಜಾಜ್ವಲ್ಯಮಾನವಾಗಿತ್ತಂತೆ ಅವರ ಮುಖ. ಹಾಗಾಗಿ ಅವರಿಗೆ ವೃದ್ಧ ನರಸಿಂಹ ಭಾರತಿಗಳು ಎನ್ನುವಂತ ಹೆಸರು ಪ್ರಸಿದ್ಧ ಇದ್ದಿತ್ತು. ಇನ್ನು ಈ ಪೀಠದ 34ನೇ ಯತಿವರೇಣ್ಯರಾದ ಅವಧೂತ ಗುರುಗಳು ಒಂದು ಜಗತ್ಪ್ರಸಿದ್ಧಿ ಹೊಂದಿರತಕ್ಕಂತಹ ಶ್ರೀ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರ ನರಸಿಂಹ ಅನುಷ್ಠಾನ ಹೇಗಿತ್ತಂದರೆ, ನರಸಿಂಹ ಜಯಂತಿಯ ದಿವಸ ಗುರುನಿವಾಸದ ಸುತ್ತಮುತ್ತ ಸಿಂಹದ ಗರ್ಜನೆ ಕೇಳಿ ಬರ್ತಾ ಇತ್ತಂತೆ. ಎಲ್ಲಿ ಸಿಂಹ ಅಂತ ಎಲ್ಲಿ ಹುಡುಕಿದ್ರು ಸಿಂಹ ಇಲ್ಲ. ಗುರುಗಳು ಅನುಷ್ಠಾನ ಮಾಡ್ತಿದ್ದಂತ ಕೋಣೆಯಿಂದ ಸಿಂಹದ ಗರ್ಜನೆ ಕೇಳ್ತಿತ್ತಂತೆ. ಅಂದ್ರೆ ನರಸಿಂಹನ ಅನುಷ್ಠಾನ ಆ ಪರಿ ಇದ್ದಿತ್ತು ಜಗದ್ಗುರು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳದ್ದು ಅಂತ ಅರ್ಥ. ಹಾಗಾಗಿ ನಿರಂತರವಾದಂಥ ನರಸಿಂಹ ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಈ ಪರಂಪರೆ, ಆ ಪರಂಪರೆಯ ಪೀಠಾಧಿಪತಿಗಳಾದಂಥ ಜಗದ್ಗುರು ಸನ್ನಿಧಾನಗಳವರಿಂದ ಈ ಯೋಗಾರೂಢ ನರಸಿಂಹ ಲೋಕಾರ್ಪಣೆಗೊಂಡಿದ್ದಾನೆ ಅಂದರೆ ಅದು ನಮ್ಮ ನಿಮ್ಮ ಸಂಕಲ್ಪ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನರಸಿಂಹನದ್ದೇ ಸಂಕಲ್ಪ ಎಂಬುದಾಗಿ ಪುನಃ ಹೇಳಬೇಕಾಗ್ತದೆ.